ಸ್ಟೈಲ್ ಅಂದರೆ ಏನಂದರೆ ನೀವು ಯಾವತ್ತು ಕ್ಲಾತ್ ಅಂದ್ಕೊಂಡಿದ್ರೆ ಸೊ ಅದನ್ನ ನೀವು ಪ್ಲೀಸ್ ಅದನ್ನ ಎರೇಸ್ ಮಾಡಿ. ಲೈಕ್ ಹೇಗೆ ಅಂದರೆ ಸ್ಟೈಲ್ ಯಾವತ್ತು ನಿಮ್ಮ ಎನರ್ಜಿ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ಹೌ ಯು ಮೂವ್ ಆ್ಯಂಡ್ ಹೌ ಯು ಕ್ಯಾರಿ ಯುವರ್ ಸೆಲ್ಫ್, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಫ್ಯಾಷನ್. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿದೆ, ನೀವು ನೋಡ್ತಿದ್ದೀರ ಸ್ಟೈಲ್, ನಾನು ನಿಮ್ಮ ಅವಿನಾಶ್ ಅಂದರು ಕೇಳಿರ್ತೀರ. ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ನೀವು ಕೇಳಿರ್ಬೋದು ಲೈಕ್ ಹೇಗೆ ಅಂದರೆ ಯಾವ ಥರ ಅಪ್ಗ್ರೇಡ್ ಮಾಡೋದು ಲೈಫ್ ಸ್ಟೈಲ್ ಆ್ಯಂಡ್ ಗ್ರೂಮಿಂಗ್ ಆ್ಯಂಡ್ ಫ್ಯಾಷನ್ನ. ಸೊ ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಏನಪ್ಪ ಅಂದರೆ ಮೇಯ್ನಾಗಿ ಯಾವ ಥರ ನೀವು ಅಪ್ಗ್ರೇಡ್ ಮಾಡೋದು ನಿಮ್ಮ ಎಲ್ಲ ವೆರೈಟಿ ಲೈಫ್ ಸ್ಟೈಲ್, ಇಲ್ಲಾಂದರೆ ಫ್ಯಾಷನ್, ಸೊ ಆಲ್ ಥಿಂಗ್ಸ್. ಸೊ ತುಂಬ ಲೇಟ್ ಮಾಡೋದು ಬೇಡ, ಡೈರೆಕ್ಟಾಗಿ ವಿಡಿಯೋಗೆ ಜಂಪ್ ಆಗೋಣ. ಲೈಕ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಇದರಲ್ಲಿ ಫಸ್ಟಿಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಫ್ಯಾಷನ್ ಅಂತ ಯಾಕೆ ಹೇಳ್ತೀನಿ ಅಂದರೆ ನೀವು ನೋಡ್ಬೋದು ಯಾವತ್ತೂ ನಿಮ್ಮ ವೈಬ್ ಆಗಿರ್ಬೋದು, ಇಲ್ಲಾಂದರೆ ಕಂಫರ್ಟ್ ಯಾ ರೈನ್ಸ್ ಅಥವಾ ನಿಮ್ಮ ಪರ್ಸ್ನಾಲಿಟಿ ಅದ್ರ ಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಲೈಕ್ ಹೇಗಾಗುತ್ತೆ. ನೀವು ನೋಡಿರ್ತೀರ ಸುಮಾರು ಜನ ಲೈಕ್ ರೀಲ್ಸ್ನ ಸ್ಕ್ರೋಲ್ ಮಾಡ್ತಾ ಅದ್ರ ಮೇಲೆ ಡಿಪೆಂಡ್ ಆಗಿ ಚಾನ್ಸ್ ಬರ್ತದೆ. ಸೊ ಅದನ್ನ ಆದಷ್ಟು ಅದನ್ನ ಬಿಟ್ಬಿಡಿ. ಲೈಕ್ ಹೇಗೆ ಅಂದರೆ ಅದ್ರ ಮೇಲೆ ಡಿಪೆಂಡ್ ಆಗ್ಕೊಬಿಡಿ. ಯಾವತ್ತು ನಿಮ್ಮ ಕಂಫರ್ಟ್ ಯಾವ್ದು ಆ್ಯಂಡ್ ವೈಬ್ ಯಾವ ಥರ ಮ್ಯಾಚ್ ಆಗುತ್ತಲ್ಲ ಫೋನ್ ಅದ್ರ ಮೇಲೆ ನೀವು ಫೋಕಸ್ ಮಾಡಿ. ಲೈಕ್ ಹೇಗೆ ಅಂದರೆ ನೀವು ಒಂದು ರೂಮಲ್ಲಿ ನೀವು ಜಸ್ಟ್ ಎಷ್ಟೇ ಕಾಸ್ಟ್ಲಿ ಹಾಕೊಂಡಿದ್ರು ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗ್ತಿಲ್ಲ ಅಂದರೆ ಎಷ್ಟೇ ಕಾಸ್ಟ್ಲಿ ತೊಗೊಂಡ್ರು ಅದನ್ನ ಪ್ಲೀಸ್ ಅದನ್ನ ವೇಸ್ಟ್. ಆ್ಯಂಡ್ ಅದಲ್ಲದೆ ನೀವು ಯಾವ್ದಾದ್ರು ನಾರ್ಮಲ್ ಸಿಂಪಲ್ ಡ್ರೆಸ್ ಹಾಕೊಂಡು ಹೊರಗಡೆ ಹೋದ ತಕ್ಷಣ ನೀವು ಔಟ್ಸ್ಟ್ಯಾಂಡಿಂಗ್ ಅಂತ ಆ್ಯಂಡ್ ಅದಲ್ಲದೆ ಯಾರು ನೋಟಿಸ್ ಮಾಡ್ತಿದ್ದಾರೆ ಅಂದರೆ ಅದು ಬಂದ್ಬಿಟ್ಟು ನೀವು ಕಾಸ್ಟ್ಲಿ ಕ್ಲಾತ್ಸ್ ಹಾಕ್ತಿದ್ದೀರ ಅಂತ ಅಲ್ಲ. ಲೈಕ್ ಇಟ್ಸ್ ಅಬೌಟ್ ನೀವು ಎನರ್ಜಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಮ್ಮ ಟಿಪ್ಸ್ ಹೇಳ್ತಿದ್ದೀನಿ ಯಾವ ಥರ ಅಂದರೆ ನೀವು ಏನು ಮಾಡಿ ಅಂದರೆ ಲೈಕ್ ನಾರ್ಮಲ್ ಲೈಕ್ ಡೆನಿಮ್ ಜಾಕೆಟ್ಸ್ ಆ್ಯಂಡ್ ಕ್ಲೀನ್ ಔಟ್ಫಿಟ್ನ ಇಟ್ಟಿರಿ. ಆ್ಯಂಡ್ ಅದಲ್ಲದೆ ಕಲರ್ ನೀವು ನೋಡಿರ್ತೀರ ಮೊನೋಕ್ರೋಮ್ಯಾಟಿಕ್ ಆ ಥರ ಕಲರ್ ನಿಮ್ಗೆ ಯಾವ ಥರ ಸೂಟ್ ಆಗುತ್ತೆ ಎಲ್ಲ ನೋಡ್ಬಿಟ್ಟಿಡಿ. ಆ್ಯಂಡ್ ಅದಲ್ಲದೆ ಮೇನ್ ಸ್ನೀಕರ್ಸ್, ನಾವು ಎಲ್ಲ ವೀಡಿಯೋದಲ್ಲಿ ಹೇಳ್ತಾರೆ, ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೀಕರ್ಸ್ ಏನಿದೆಯಲ್ಲ ಫಸ್ಟು ಫೋಕಸ್ ಮಾಡೋದು ಎಲ್ಲರೂ ಸ್ನೀಕರ್ಸ್ ಮೇಲೆ. ಲೈಕ್ ಹೇಗೆ ಅಂದರೆ ಎಷ್ಟು ಕ್ಲೀನ್ ಆಗಿರುತ್ತೆ ಇಟ್ ಶೋಸ್ ಯುವರ್ ಕಾನ್ಫಿಡೆಂಟ್. ಸೊ ಅದನ್ನ ಯಾವತ್ತೂ ಕ್ಲೀನ್ ಆಗಿರೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದನ್ನ ಅದಲ್ಲದೆ ಎಕ್ಸಸೈಸ್ ಅದ್ರ ಮೇಲೆ ಕೂಡ ಆದಷ್ಟು ನೀವು ಫೋಕಸ್ ಮಾಡಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕಾನ್ಫಿಡೆಂಟ್ ಥ್ರೂ ಸ್ಟೈಲ್ ಅಂತ ಯಾಕೆ ಹೇಳ್ತೀನಿ ಅಂದರೆ ಕಾನ್ಫಿಡೆಂಟ್ ಏನಿದೆ ತುಂಬ ಅದು ಲೌಡ್ ಆಗಿರೋಲ್ಲ. ಲೈಕ್ ಹೇಗೆ ಅಂದರೆ ಸೈಲೆಂಟ್, ಲೈಕ್ ಹೇಗೆ ಅಂದರೆ ಹೌ ಯು ವಾಕ್ ಆ್ಯಂಡ್ ಹೌ ಯು ಟಾಕ್, ಅದಲ್ಲದೆ ಹೌ ಯು ಲುಕ್ ವಿತೌಟ್ ಸೇಯಿಂಗ್ ಸಿಂಗಲ್ ವರ್ಡ್ ಆ ಥರ ಆಗಿರುತ್ತೆ. ಲೈಕ್ ಹೇಗೆ ಅಂದರೆ ನೀವು ನೋಡಿರ್ಬೋದು ನಿಮ್ಮ ಔಟ್ಫಿಟ್ ಏನಾಗುತ್ತೆ ತುಂಬ ಕಾನ್ಫಿಡೆಂಟ್ನ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತದೆ. ಲೈಕ್ ಹೇಗೆ ಅಂದರೆ ನೀವು ಶಾರ್ಪ್ ಲುಕ್ಕಲ್ಲಿ ಕಾಣಿಸಿದ್ರೆ ಅಂದರೆ ಎಲ್ಲ ನಿಮ್ಮ ನೋಟಿಸ್ ಮಾಡ್ತಿದ್ದಾರೆ ಅಂದರೆ ನಿಮ್ಗೆ ಯಾವ ಥರ ಇರುತ್ತೆ ಒಂದು ಲೆವೆಲ್ ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೆ. ಅಕಸ್ಮಾತ್ ನೀವೇನಾದರೂ ಎಷ್ಟೇ ಕಾಸ್ಟ್ಲಿ ಡ್ರೆಸ್ ಹಾಕೊಂಡೋದ್ರು ಕೂಡ ನೀವೇನಾದರೂ ನಾರ್ಮಲ್ ಆಗಿ ಇರಲಿಲ್ಲ ಅಂದರೆ ನಿಮ್ಮ ಎನರ್ಜಿಗೆ ಮ್ಯಾಚ್ ಆಗ್ತಿಲ್ಲ ಅಂದರೆ ಝೀರೋ ಕಾನ್ಫಿಡೆನ್ಸ್. ಸೊ ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮನ್ನ ಜಾಸ್ತಿ ಎಲ್ಲೂ ಅಟ್ರಾಕ್ಟ್ ಆಗಲ್ಲ. ಅದರಿಂದ ಪ್ಲೀಸ್ ಅದನ್ನ ನಿಮ್ಗೆ ಏನು ಎನರ್ಜಿಗೆ ಮ್ಯಾಚ್ ಆಗಲ್ಲ ಅದನ್ನ ಫ್ಯಾಷನ್ ಎಲ್ಲ ಬಿಟ್ಬಿಟ್ಟು ಲೈಕ್ ನಿಮ್ಗೆ ಯಾವ್ದು ಎನರ್ಜಿ ಆ್ಯಂಡ್ ಕಂಫರ್ಟ್ ಅದಕ್ಕೆಲ್ಲ ಮ್ಯಾಚ್ ಆಗೋದಿಲ್ಲ ಪ್ಲೀಸ್ ಗೊತ್ತದೆ. ಆ್ಯಂಡ್ ಅದಲ್ಲದೆ ತುಂಬ ನೀವು ನೋಡಿರ್ಬೋದು ಎಷ್ಟೊಂದು ಜನ ರೀಲ್ಸ್ ನೋಡ್ಬಿಟ್ಟು ಆ ಟ್ರೆಂಡ್ನ ಮ್ಯಾಚ್ ಮಾಡೋಕೆ ಹೋಗ್ತಾರೆ. ಪ್ಲೀಸ್ ಅದನ್ನ ಮೊದಲು ಸ್ಟಾಪ್ ಮಾಡಿ. ಪ್ಲೀಸ್ ನಿಮ್ಮ ಕಂಫರ್ಟ್ ಬಿಲ್ಡ್ ಮಾಡಿ, ಅದರಿಂದ ನಿಮ್ಗೆ ಕಾನ್ಫಿಡೆಂಟ್ ಕೂಡ ಬಿಲ್ಡ್ ಆಗುತ್ತೆ. ಸೊ ಆದಷ್ಟು ಇದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಬಿಲ್ಡ್ ಯುವರ್ ಓನ್ ಸ್ಟೈಲ್ ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಡೋಂಟ್ ಕಾಪಿ ಅದರ್ಸ್. ಲೈಕ್ ಹೇಗೆ ಅಂದರೆ ನೀವು ನಾನು ಹೇಳ್ತಾ ಇರೋದು ಏನಪ್ಪ ಅಂದರೆ ನೀವು ಫುಲ್ ಸ್ಟೈಲ್ನ ಕಾಪಿ ಮಾಡಬೇಡಿ ಅಂತ ಹೇಳ್ತಾರೆ. ಲೈಕ್ ಹೇಗೆ ಅಂದರೆ ನೀವು ನೋಡಿರ್ಬೋದು ಕಿಚ್ಚ ಸುದೀಪ್ ಆಗಿರ್ಬೋದು, ದರ್ಶನ್ ಆ ಥರ ಸುಮಾರು ನಿಮ್ಮ ಫೇವ್ರೇಟ್ ಹೀರೋಗಳು ಆ ಥರ ಇರ್ತಾರಲ್ಲ ಅವ್ರನ್ನ ಕಾಪಿ ಮಾಡಬೇಡಿ ಅಂತ ಹೇಳ್ತಾರೆ. ಲೈಕ್ ಹೇಗೆ ಅಂದರೆ ಅವ್ರ ಪರ್ಸ್ನಾಲಿಟಿ ಆ್ಯಂಡ್ ಅವ್ರ ಎನರ್ಜಿ ಆ್ಯಂಡ್ ಅವ್ರ ಕಲರ್ ಟೋನ್ ಯಾವ ಸೂಟ್ ಆಗುತ್ತೆ ಅಂತ ನೋಡ್ಕೊಂಡು ಅವ್ರು ಯಾವತ್ತೂ ಕ್ಲಾತ್ನ ವೇರ್ ಮಾಡ್ತಿರ್ತಾರೆ. ನೀವು ಅವತ್ತು ಕಾಪಿ ಮಾಡೋಕೆ ಹೋದ್ರೆ ಲೈಕ್ ಹೇಗೆ ಆಗುತ್ತೆ ಅವ್ರು ವೈಟ್ ಇರ್ತಾರೆ ಆ್ಯಂಡ್ ಅದರಲ್ಲಿ ನೀವು ಬ್ಲ್ಯಾಕ್ ಇರ್ತೀರ ಅಂದರೆ ಅಕಸ್ಮಾತ್ ಅವ್ರು ಡಾರ್ಕ್ ಕಲರ್ಸ್ ಹಾಕ್ತಿರ್ತಾರೆ, ನೀವೇನಾದ್ರು ಡಾರ್ಕ್ ಕಲರ್ಸ್ ಹಾಕೋದ್ರೆ ಇಟ್ ವಿಲ್ ಲುಕ್ ಅಕ್ವರ್ಡ್, ತುಂಬ ಡರ್ಟಿಯಾಗಿ ಕಾಣುತ್ತೆ. ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ. ಲೈಕ್ ಯಾವ ಥರ ಮಾಡಿ ಅಂದರೆ ಲೈಕ್ ಓಕೆ ನೀವು ಅದನ್ನ ಫಾಲೋ ಮಾಡ್ಬೇಕಂತ ಇದ್ರೆ ಫಾಲೋ ಮಾಡಿ. ಲೈಕ್ ಏನಂದರೆ ಕಲರ್ ಟೋನ್ ನಿಮ್ಗೆ ಯಾವ್ದು ಮ್ಯಾಚ್ ಆಗುತ್ತಲ್ಲ ನಿಮ್ಗೆ ಸೂಟ್ ಆಗುತ್ತಲ್ಲ ಅದ್ರ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಎಕ್ಸಸೈಸ್ ಅಷ್ಟೇ ಅವ್ರು ಹಾಕಿದ್ದಾರೆ ಅಂತ ಹಾಕೋಬೇಡಿ. ಲೈಕ್ ಹೇಗೆ ಅಂದರೆ ನಿಮ್ಮ ಎಕ್ಸಸೈಸ್ ನಿಮ್ಗೆ ಎನರ್ಜಿ ಮ್ಯಾಚ್ ಆಗಬೇಕು ಆ್ಯಂಡ್ ಅದ್ರಲ್ಲಿ ನಿಮ್ಗೆ ಕಂಫರ್ಟ್ ಇರಬೇಕು ಆ ಥರ ವೇರ್ ಮಾಡಿ. ಆ್ಯಂಡ್ ಅದು ಯಾವ ಥರ ಇರಬೇಕು ಅಂದರೆ ಐ ನೋ ಮೈ ಸೆಲ್ಫ್ ಆ ಥರ ಇರಬೇಕು. ಅದು ಫ್ಯಾಷನ್ ಇರಬೇಕು. ಅವ್ರು ನೀವು ಅಂದ್ಬಿಟ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತ ಫಾಲೋ ಮಾಡೋಕ್ಕೋದ್ರೆ ಇಟ್ ವಿಲ್ ಲುಕ್ ಝೀರೋ. ಪ್ಲೀಸ್ ಅದನ್ನ ಸ್ಟಾಪ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಲೈಫ್ ಸ್ಟೈಲ್ ಇಸ್ ಅ ಫೌಂಡೇಶನ್. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾವು ಇವಾಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಲೈಕ್ ಫ್ಯಾಷನ್ ಏನಾಗಿದೆ ಅದು ತುಂಬ ವಿತೌಟ್ ಲೈಫ್ ಸ್ಟೈಲ್ ಇಲ್ಲದೆ ಏನೂ ಅಲ್ಲ. ಲೈಕ್ ನೀವು ನೋಡಿರ್ಬೋದು ಹೌ ಯು ಕ್ಲೀನ್ ನೀವು ಯಾವ ಥರ ಇಟ್ಕೊಂಡಿರ್ತೀರ ಆ್ಯಂಡ್ ಅದರಲ್ಲಿ ನಿಮ್ಮ ಸ್ಪೇಸ್ ಯಾವ ಥರ ಇರುತ್ತೆ ಆ್ಯಂಡ್ ಆ ಥರ ಮೇಲೆ ಡಿಪೆಂಡ್ ಆಗುತ್ತೆ. ಲೈಕ್ ನೀವು ನೋಡಿರ್ಬೋದು ಆ್ಯಂಡ್ ಅದಲ್ಲದೆ ನೀವು ಯಾವ ಥರ ನಿಮ್ಮ ಬಾಡಿನ ಮೂವ್ ಮಾಡ್ತೀರ ಆ್ಯಂಡ್ ಅದಲ್ಲದೆ ಎಕ್ಸಸೈಸ್ ಆ ಥರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ನಿಮ್ಮ ಫ್ಯಾಷನ್. ಸೊ ನೀವು ಡ್ರೆಸ್ಸು ಎಷ್ಟೇ ಕಾಸ್ಟ್ಲಿ ಆಗಿರೋದು ನೀಟಾಗಿ ಡ್ರೆಸ್ ಹಾಕಿದ್ದೀರ ಅಂದರೆ ನೀವೇನು ಮಾಡಿದ್ರಿ ಅಂದರೆ ನೀವು ನಿಮ್ಮ ಜಾಗ ಕ್ಲೀನಾಗಿರಲಿಲ್ಲ ಆ್ಯಂಡ್ ಅದಲ್ಲದೆ ನೀವು ನೀಟಾಗಿರಲಿಲ್ಲ ಅಂದರೆ ಇಟ್ ವಿಲ್ ಲುಕ್ ಫುಲ್ ಝೀರೋ. ಲೈಕ್ ಹೇಗೆ ಅಂದರೆ ನೀವು ಬಂದ್ಬಿಟ್ಟು ಯಾವತ್ತೂ ನಿಮ್ಮ ಲೈಫ್ ಸ್ಟೈಲ್ ನೀವು ಯಾವ ಥರ ಇರ್ತೀರ ಸ್ಪೇಸ್ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮ ಸ್ಟೈಲ್ ಆಗಿರ್ಬೋದು ನಿಮ್ಮ ಫ್ಯಾಷನ್. ಸೊ ಯಾವತ್ತೂ ನೀವು ಎಲ್ಲಿರ್ತೀರ ಆ ಸ್ಪೇಸ್ ಆಗಿರ್ಬೋದು ನಿಮ್ಮ ಸರೌಂಡಿಂಗ್ ಯಾವತ್ತೂ ಕ್ಲೀನಾಗಿರೋ ಟ್ರೈ ಮಾಡಿ. ಆ್ಯಂಡ್ ಅದಲ್ಲದೆ ಮೂವ್ ಯುವರ್ ಬಾಡಿ ಆ್ಯಂಡ್ ಎಕ್ಸಸೈಸ್ ಅಟ್ಲೀಸ್ಟ್ 15 ಮಿನಿಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಡೈಲಿ ಮ್ಯಾಕ್ಸ್ 20 ಅಟ್ಲೀಸ್ಟ್ 15 ಮಿನಿಟ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಅದರಿಂದ ಏನಾಗುತ್ತೆ ನಿಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ ಆ್ಯಂಡ್ ತುಂಬ ನೀಟಾಗಿರುತ್ತೆ ನಿಮ್ಮ ಡೈಲಿ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ಲೈಕ್
ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಗ್ರೂಮಿಂಗ್ ಇಸ್ ಯುವರ್ ಸಿಗ್ನೇಚರ್. ಗ್ರೂಮಿಂಗ್ ಇಸ್ ಯುವರ್ ಸಿಗ್ನೇಚರ್ ಅಂತ ಯಾಕೆ ಹೇಳ್ತಂದ್ರೆ ಗರ್ಲ್ಸ್ ತುಂಬ ಬೇಗ ನೋಟಿಸ್ ಮಾಡ್ತಾರೆ. ನಿಮ್ಮ ಸ್ಮೆಲ್ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಹೇರ್ ಸ್ಟೈಲ್, ಇಲ್ಲಾಂದ್ರೆ ಲುಕ್ ಆ್ಯಂಡ್ ಯುವರ್ ಫ್ರೆಶ್ನೆಸ್ ಅದ್ರ ಮೇಲೆ. ಸೊ ನೀವು ಎಲ್ಲೇ ಹೋಗ್ಬೇಕಂದ್ರೆ ನೀಟಾಗಿ ಕ್ಲೀನಾಗಿ ಹೋಗಿ ಆ್ಯಂಡ್ ಅಟ್ಲೀಸ್ಟ್ ಹೇರ್ ಕಟ್ನ ಒನ್ಸ್ ಇಲ್ಲಾಂದ್ರೆ ಮಂತಲ್ಲಿ ಇಲ್ಲಾಂದ್ರೆ ವೀಕ್ ಆ ಥರ ಮಾಡ್ಸೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅಟ್ಲೀಸ್ಟ್ ಬೇಸಿಕ್ ಸ್ಕಿನ್ ಕೇರ್ನ ಇಟ್ಕೊಂಡಿರಿ. ನೀವು ನೋಡಿರ್ಬೋದು ಲೇಟೆಸ್ಟ್ ಎಲ್ಲ ವೀಡಿಯೋದೆಲ್ಲ ನಾವು ಹೇಳಿದ್ವಿ, ಅದನ್ನ ಬೇಕಾದ್ರೆ ನೀವು ಫಸ್ಟಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ವಿಡಿಯೋ ಬರುತ್ತೆ. ಆ್ಯಂಡ್ ಅದಲ್ಲದೆ ನಿಮ್ಮ ಫ್ಯಾಷನ್ ಎಲ್ಲ ಡಿಪೆಂಡ್ ಆಗಿರುತ್ತೆ. ಪ್ಲೀಸ್ ಅದು ಗ್ರೂಮಿಂಗ್ ಮೇಲೆ ತುಂಬ ನೀಟಾಗಿ ಫೋಕಸ್ ಮಾಡಿ. ಇಫ್ ಯು ಲುಕ್ ಗುಡ್. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ನೀವು ನೋಡಿರ್ಬೋದು ಲೈಫ್ ಸ್ಟೈಲ್ ಆ್ಯಂಡ್ ಫ್ಯಾಷನ್ ಗ್ರೂಮಿಂಗ್ ಇದೇನಿಲ್ಲ ತುಂಬ ಬೇರೆ ಬೇರೆ ಇಲ್ಲ. ಲೈಕ್ ಇದು ಒಂದೇ ಥರ, ಲೈಕ್ ಹೇಗೆಂದರೆ ನಿಮ್ಮ ಕಂಪ್ಲೀಟ್ ವರ್ಷನ್ ಆಫ್ ಯು. ಸೊ ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್, ಶೇರ್ ಮಾಡೋದು ಮರೆಯೋಕೋಬಿಡಿ. ಆ್ಯಂಡ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಬಾಯ್.